ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಲೂಕ ಬರೆದ ಸುವಾರ್ತೆ ಅಧ್ಯಾಯ 11 ಅದರಲ್ಲೂ 29ರಿಂದ 32ನೇ ವಚನಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದೀವಿ. ಇದು ಯೇಸು ಮತ್ತೆ ಆ ಕಾಲದ ಜನರ ನಡುವೆ ನಡೆದ ಒಂದು ಸ್ವಲ್ಪ ತೀಕ್ಷ್ಣವಾದ ಮಾತುಕತೆ ಅಂತಾನೆ ಹೇಳ್ಬೋದು. ಹೌದು, ಖಂಡಿತ. ನಮ್ಮತ್ರ ಇರೋ ಆಧಾರಗಳು ಈ ವಚನಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಉದ್ದೇಶ ಏನು ಅಂದ್ರೆ, ಈ ಯೋನನ ಸಂಕೇತ ಅಂದ್ರೆ ಏನು, ಆ ಪಶ್ಚಾತ್ತಾಪದ ಕರೆ ಯಾಕೆ ಬಂತು, ಮತ್ತೆ ಇದೆಲ್ಲ ಇವತ್ತಿಗೆ ಹೇಗೆ ಮುಖ್ಯ ಆಗುತ್ತೆ ಅಂತ ನೋಡೋದು. ಸರಿ, ಶುರು ಮಾಡೋಣ. ಖಂಡಿತ. ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ಭಾಗ. ಯೇಸು ಇಲ್ಲಿ ಬಹಳ ನೇರವಾಗಿಯೇ ಮಾತಾಡ್ತಾರೆ. ಹೌದು. ಅವರು ಸಂಕೇತ ಕೇಳ್ತಿದ್ದಾರಲ್ಲ, ಹೌದು. ಅದಕ್ಕೆ ಯೇಸು ಕೊಟ್ಟ ಉತ್ತರ ಅದು ಆ ಕಾಲದ ಜನರ ಮನಸ್ಥಿತಿನ ತೋರಿಸುತ್ತೆ. ಈ ಪೀಳಿಗೆ ಕೆಟ್ಟ ಪೀಳಿಗೆ ಅಂತಾರಲ್ಲ ಯೇಸು, ಅದೇ. ಅದು ಕೇಳೋಕೆ ಒಂಥರ ಕಠಿಣ ಅನ್ಸುತ್ತೆ. ಆದ್ರೆ ಯಾಕೆ ಹಂಗೆ ಹೇಳಿದ್ರು ಅನ್ನೋದನ್ನ ನಾವು ನೋಡೋಣ. ಹೌದು, ನನಗೂ ಅದೇ ಮೊದಲು ಗಮನಕ್ಕೆ ಬಂದಿದ್ದು. ಯೇಸು ಅಲ್ಲಿ ಸೇರಿದ್ದ ಜನರಿಗೆ ಹೇಳ್ತಾರೆ, ಈ ಪೀಳಿಗೆ ಕೆಟ್ಟ ಪೀಳಿಗೆ. ಇದು ಅದ್ಭುತ ಕಾರ್ಯವನ್ನ ಸಂಕೇತವಾಗಿ ಕೋರುತ್ತೆ. ಈ ಕೆಟ್ಟತನ ಅಂದೆ ನಾವು ಸಾಮಾನ್ಯವಾಗಿ ಯೋಚಿಸೋ ಹಾಗೆ ನೈತಿಕವಾಗಿ ಕೆಟ್ಟದ್ದು ಅಂತಾನ, ಅಥವಾ ಬೇರೆ ಏನಾದ್ರೂ ಅರ್ಥ ಇದ್ಯಾ? ಯಾಕೆ ಅವರು ಒಂದು ಸಂಕೇತ ಕೇಳ್ತಾ ಇದ್ರು? ಒಳ್ಳೆ ಪ್ರಶ್ನೆ. ಇಲ್ಲಿ ನಾವು ನೋಡಿದ ಹಾಗೆ ಕೆಟ್ಟತನ ಅಂದ್ರೆ ಬರೀ ಪಾಪ, ತಪ್ಪು ಮಾಡೋದು ಅಷ್ಟೇ ಅಲ್ಲ. ಓ, ಅದಕ್ಕಿಂತ ಮುಖ್ಯವಾಗಿ ದೇವರು ಯೇಸುವಿನ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಅದನ್ನ ಉದ್ದೇಶಪೂರ್ವಕವಾಗಿ ತಿರಸ್ಕರಿಸೋದು, ಅದನ್ನ ಗುರುತಿಸೋಕೆ ರೆಡಿ ಇಲ್ದಿರೋದು, ಆ ಮನೋಭಾವವನ್ನ ಇಲ್ಲಿ ಕೆಟ್ಟತನ ಅಂತ ಯೇಸು ಹೇಳ್ತಿರೋದು. ಅಂದ್ರೆ ಈಗ ನೋಡಿ, ಅವರು ಅದಾಗ್ಲೇ ಯೇಸು ಮಾಡಿದ್ದು ಎಷ್ಟೋ ಅದ್ಭುತಗಳನ್ನ ನೋಡಿದ್ರು ಅಲ್ವಾ? ರೋಗಿಗಳನ್ನ ವಾಸಿ ಮಾಡಿದ್ದು, ದೆವ್ವಗಳನ್ನ ಓಡಿಸಿದ್ದು. ಹೌದು ಹೌದು. ಆದ್ರೂ ಅವ್ರಿಗೆ ಸಮಾಧಾನ ಇಲ್ಲ. ಅವ್ರಿಗೆ ಇನ್ನೇನೋ ಬೇಕು, ಇನ್ನೂ ದೊಡ್ಡದು, ಏನೋ ಒಂದು ಆಕಾಶದಿಂದ ಬೀಳೋ ತರ ಒಂದು ಪಕ್ಕಾ ಸಂಕೇತ. ಅಂದ್ರೆ ಕಂಡು ಮುಂದೆ ಇದ್ದ ಸಾಕ್ಷ್ಯವನ್ನೇ ಅವರು ಗಮನಿಸ್ತಾ ಇರ್ಲಿಲ್ಲ. ತಮ್ಮದೇ ಆದ ಒಂದು ನಿರೀಕ್ಷೆ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಇನ್ನೊಂದು ಪ್ರೂಫ್ ಕೇಳ್ತಾ ಇದ್ರು. ಹೌದು. ಇದು ನಂಬಿಕೆಗಿಂತ ಹೆಚ್ಚಾಗಿ ಅಪನಂಬಿಕೆನೇ ಅನ್ಸುತ್ತೆ ಅಲ್ವಾ? ಒಂದರ ದೇವ್ರನ್ನೇ ಟೆಸ್ಟ್ ಮಾಡೋ ತರ. ಖಂಡಿತವಾಗಿಯೂ. ಅದು ಸುಮ್ಮನೆ ಕುತೂಹಲದಿಂದ ಕೇಳಿದ್ದಲ್ಲ, ಅದು ಒಂದು ವಿರೋಧದಿಂದ, ಒಂದು ಸಂದೇಹದಿಂದ ಬಂದ ಬೇಡಿಕೆ. ಅದು ನೀನ್ ನಿಜವಾಗ್ಲೂ ದೇವರಿಂದ ಬಂದಿದ್ರೆ ನಮ್ಗೆ ಒಪ್ಪಿಗೆ ಆಗೋ ತರ ಒಂದು ಸೈನ್ ತೋರ್ಸು ಅನ್ನೋ ಧಾಟಿಯಲ್ಲಿ. ಅವರು ಕಣ್ಣಿದ್ದು ನೋಡದ ಹಾಗೆ, ಕಿವಿ ಇದ್ದು ಕೇಳದ ಹಾಗೆ ಇದ್ರು. ಯೇಸುವಿನಲ್ಲಿ, ಅವರ ಕೆಲಸಗಳಲ್ಲಿ ದೇವರ ಶಕ್ತಿನ, ಆ ಅಧಿಕಾರವನ್ನ ಗ್ರಹಿಸೋಕೆ ಅವರು ತಯಾರಿರ್ಲಿಲ್ಲ, ಅಥವಾ ಇಷ್ಟಪಡ್ಲಿಲ್ಲ ಅಂತನೂ ಹೇಳ್ಬೋದು. ಇಂಥ ಒಂದು ಸನ್ನಿವೇಶದಲ್ಲಿ ಯೇಸು ಯೋನನ ಬಗ್ಗೆ ಮಾತಾಡ್ತಾರೆ. ಪ್ರವಾದಿ ಯೋನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು ಅಂತ. ಇದು ಕೇಳೋಕೆ ಸ್ವಲ್ಪ ಏನಿದು ಯೋನನ ಸಂಕೇತ ಅನ್ಸುತ್ತೆ. ಯೋನ ಒಬ್ಬ ಪ್ರವಾದಿ, ಅವನ ಹೇಗ್ ಸಂಕೇತ ಆಗ್ತಾನೆ? ಹೌದು, ಇದು ಈ ಭಾಗದಲ್ಲಿ ಬಹಳ ಮುಖ್ಯವಾದ ವಿಷಯ. ಯೋನನ ಸಂಕೇತಕ್ಕೆ 2 ಅರ್ಥಗಳನ್ನ ನಾವಿಲ್ಲಿ ನೋಡಬಹುದು. ಮೊದಲನೇದು ಮತ್ತು ತುಂಬಾ ಮುಖ್ಯವಾದದ್ದು, ಯೋನನ ಅನುಭವ. ಹಳೆ ಒಡಂಬಡಿಕೆಯಲ್ಲಿ ಯೋನನ ಪುಸ್ತಕದಲ್ಲಿ ಇದೆಯಲ್ಲ, ದೇವರು ಹೇಳಿದ ಕಡೆ ಹೋಗದೆ ಅವನು ಬೇರೆ ಕಡೆ ಹಡಗಲಿ ಓಡೋಗ್ತಾನೆ, ಆಮೇಲೆ ಬಿರುಗಾಳಿ ಬಂದು ಅವನನ್ನ ಸಮುದ್ರಕ್ಕೆ ಹಾಕ್ತಾರೆ, ಒಂದು ದೊಡ್ಡ ಮೀನು ಅವನನ್ನ ನುಂಗುತ್ತೆ. ಹೌದು. ಅವನು 3 ದಿನ 3 ರಾತ್ರಿ ಆ ಮೀನಿನ ಹೊಟ್ಟೆಯಲ್ಲಿ ಇರ್ತಾನೆ. ಆಮೇಲೆ ದೇವರು ಅವನನ್ನ ದಡತ್ತೆ ತಲುಪಿಸ್ತಾನೆ. ಓ, ಹಾಗಾದ್ರೆ ಯೇಸು ಆ ಘಟನೆಯನ್ನ ತನಗೆ ಹೋಲಿಸ್ಕೊಳ್ತಾ ಇದ್ದಾರಾ? ಹೌದು, ಅದೇ ಇಲ್ಲಿ ಮುಖ್ಯವಾದ ಪಾಯಿಂಟ್. ಯೇಸು ಪರೋಕ್ಷವಾಗಿ ತನ್ನ ಭವಿಷ್ಯದ ಬಗ್ಗೆ ಹೇಳ್ತಿದ್ದಾರೆ. ಯೋನ ಹೇಗೆ 3 ದಿನ ಮೀನಿನ ಹೊಟ್ಟೆಯಲ್ಲಿದ್ದು ಆಚೆ ಬಂದನೋ, ಹಾಗೇನೆ ತಾನು ಕೂಡ ಭೂಗರ್ಭದಲ್ಲಿ ಅಂದ್ರೆ ಸಮಾಧಿಯಲ್ಲಿ 3 ದಿನ ಇರ್ತೀನಿ, ಆಮೇಲೆ ಸಾವನ್ನ ಗೆದ್ದು ಪುನರುತ್ಥಾನ ಆಗ್ತೀನಿ ಅಂತ ಸೂಚಿಸ್ತಾ ಇದ್ದಾರೆ. ಅವರ ಪುನರುತ್ಥಾನವೇ ಅದೇ ಆ ಪೀಳಿಗೆಗೆ ಮತ್ತೆ ಮುಂದಿನ ಎಲ್ಲಾ ಪೀಳಿಗೆಗಳಿಗೆ ದೇವರು ಕೊಡುವ ಕೊನೆಯ ದೊಡ್ಡ ಸಂಕೇತ. ಆತ ನಿಜವಾಗ್ಲೂ ದೇವರ ಮಗ, ಮೆಸ್ಸಿಯ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಅಂತ. ಇದು ನಿಜಕ್ಕೂ ಆಳವಾದ ಹೋಲಿಕೆ. ಯೇಸು ತನ್ನ ಪುನರುತ್ಥಾನವನ್ನೇ ಸಂಕೇತವಾಗಿ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಅದು ಎಷ್ಟು ಧೈರ್ಯದ ಮಾತು ಅಲ್ಲ? ಅವ್ರು ಕೇಳಿದ್ದು ಆಕಾಶದಿಂದ ಏನೋ ಅದ್ಭುತ, ಆದ್ರೆ ಯೇಸು ಕೊಡ್ತಾ ಇರೋದು ತನ್ನದೇ ಸಾವು ಬದುಕಿನ ಉತ್ತರ. ಸರಿಯಾಗಿ ಗಮನಿಸಿದಿರಿ. ಇನ್ನು 2ನೇ ಅರ್ಥ ಏನು ಅಂದ್ರೆ ಯೋನನ ಪಾತ್ರ. ಯೇಸು ಹೇಳ್ತಾರೆ, ಯೋನನು ನಿನೆವೆಯವರಿಗೆ ಸಂಕೇತವಾದಂತೆ ನರಪುತ್ರನು ಈ ಸಂತತಿಗೆ ಸಂಕೇತವಾಗಿರುವನು. ಅಂದ್ರೆ ಹೇಗೆ? ಯೋನನು ನಿನೆವೆ ಅನ್ನೋ ಪಟ್ಟಣಕ್ಕೆ ಹೋದಾಗ ಅವನ ಇರುವಿಕೆ, ಅವನು ಹೇಳಿದ್ದ ಸಂದೇಶವೇ ಆ ಜನರಿಗೊಂದು ಸಂಕೇತ ಆಯಿತು. ಅಂದ್ರೆ ದೇವರ ತೀರ್ಪು ಬರ್ತಾ ಇದೆ, ಎಚ್ಚರಿಕೆ, ಪಶ್ಚಾತ್ತಾಪ ಪಡಿ ಅನ್ನೋ ಕರೆ.
ಹೌದು. ಯೋನ ಹೋಗಿ ಇನ್ನು 40 ದಿನದಲ್ಲಿ ನಿನೆವೆ ನಾಶ ಆಗುತ್ತೆ ಅಂತ ಅಷ್ಟೇ ಹೇಳಿದ್ದು. ಅವನು ಯಾವ ಅದ್ಭುತನೂ ಮಾಡಲಿಲ್ಲ. ಆದ್ಯೂ ಆ ನಿನೆವೆಯ ಜನ ಅವನ ಮಾತು ಕೇಳಿ ಪಶ್ಚಾತ್ತಾಪ ಪಟ್ರು. ಹಾಗೆಯೇ ಯೇಸು ಕೂಡ. ಹೌದು. ಹಾಗೇನೆ ಯೇಸುವಿನ ಇರುವಿಕೆ, ಅವರ ಮಾತುಗಳು, ಅವರ ಕೆಲಸಗಳು ಮತ್ತೆ ಮುಖ್ಯವಾಗಿ ಅವರ ಸಾವು ಮತ್ತೆ ಪುನರುತ್ಥಾನ ಇದೆಲ್ಲ ಆ ಪೀಳಿಗೆಗೆ ಒಂದು ಕೊನೆಯ ಸಂಕೇತ. ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗೋಕೆ ಒಂದು ಕೊನೆಯ ಅವಕಾಶ. ಆದರೆ ಇಲ್ಲಿ ವ್ಯತ್ಯಾಸ ನೋಡಿ. ಯೋನನಿಗೆ ಅಷ್ಟು ಇಷ್ಟ ಇರಲಿಲ್ಲ ಓಡಿ ಹೋಗೋಕೆ ನೋಡಿದ ಪ್ರವಾದಿ. ಆದರೆ ಯೇಸು ದೇವರ ಚಿತ್ತಕ್ಕೆ ಪೂರ್ತಿ ಬದ್ಧರಾಗಿದ್ದವರು. ಪ್ರೀತಿ ಕರುಣೆ ತುಂಬಿದ ದೇವರ ಮಗ. ಯೋನನಿಗಿಂತ ಎಷ್ಟೋ ಹೋಲಿಕೆನೇ ಮಾಡೋಕ್ಕಾಗಲ್ಲ, ಅಷ್ಟು ಶ್ರೇಷ್ಠರಾದವರು ಅವರ ಮಧ್ಯೆ ಇದ್ರು. ಹಾಗಾದ್ರೆ ಯೇಸು ಹೇಳ್ತಾ ಇರೋದು, ನನ್ನ ಪುನರುತ್ಥಾನವೇ ಕೊನೆ ಮತ್ತು ದೊಡ್ಡ ಸಂಕೇತ. ಅದನ್ನ ನಂಬೋಕ್ ನೀವು ರೆಡಿ ಇಲ್ಲ ಅಂದ್ರೆ ಬೇರೆ ಯಾವ ಸಂಕೇತ ಕೊಟ್ರೂ ನೀವು ನಂಬಲ್ಲ. ಇದನ್ನ ಒಪ್ಪದೇ ಇರೋರನ್ನ ತೋರ್ಸೋಕೆ ಯೇಸು 2 ಹಿಸ್ಟೋರಿಕಲ್ ಉದಾಹರಣೆ ಕೊಡ್ತಾರೆ. ಇದು ಆಶ್ಚರ್ಯ ಅಲ್ವಾ? ತನ್ನವರನ್ನೇ ಅಲ್ಲಗಳೆಯೋಕೆ ಅನ್ಯ ಜನರನ್ನು ಅಂದ್ರೆ ಇಸ್ರಾಯೇಲ್ಯರಲ್ಲದವರನ್ನ ಉದಾಹರಣೆಯಾಗಿ ತರ್ತಿದ್ದಾರೆ. ದಕ್ಷಿಣ ದೇಶದ ರಾಣಿ ಮತ್ತು ನಿನೆವೆ ಪಟ್ಟಣದವರು. ಇವರು ಹೇಗೆ ಆ ಪೀಳಿಗೆಯ ವಿರುದ್ಧ ಜಡ್ಜ್ಮೆಂಟ್ ಡೇ ದಿನ ಸಾಕ್ಷಿ ಹೇಳ್ತಾರೆ? ಹೌದು, ಇದು ತುಂಬಾ ಶಾರ್ಪ್ ಆದ ಹೋಲಿಕೆ. ಇದರಲ್ಲಿ ಒಂದು ವ್ಯಂಗ್ಯನೂ ಇದೆ. ಯೇಸು ಉದ್ದೇಶಪೂರ್ವಕವಾಗಿಯೇ ಇಸ್ರಾಯೇಲ್ಯರಲ್ಲದವರನ್ನೇ ಆರಿಸಿಕೊಳ್ತಾರೆ, ತಮ್ಮ ಜನರ ಅಪನಂಬಿಕೆ ಎಷ್ಟು ಘೋರವಾಗಿದೆ ಅಂತ ತೋರ್ಸೋಕೆ. ಮೊದಲನೇದು ದಕ್ಷಿಣ ದೇಶದ ರಾಣಿ. ವಚನ 31. ಇವರನ್ನ ಸಾಮಾನ್ಯವಾಗಿ ಶೆಬಾದ ರಾಣಿ ಅಂತ ಹೇಳ್ತಾರಲ್ಲ, ಹಳೆಯ ಒಡಂಬಡಿಕೆಯಲ್ಲಿ 10 ರಾಜರು 10ನೇ ಅಧ್ಯಾಯದಲ್ಲಿ ಬರುತ್ತೆ. ಹೌದು. ಆಕೆ ಯಾರು? ಬಹುಶಃ ಅರೇಬಿಯಾ ಕಡೆಯಿಂದ ಬಂದಿರಬಹುದಾದ ಒಬ್ಬ ಅನ್ಯ ರಾಣಿ. ಆಕೆ ಕೇವಲ ಒಬ್ಬ ಮನುಷ್ಯ ರಾಜ ಸೊಲೊಮೋನನ ಜ್ಞಾನದ ಬಗ್ಗೆ ಕೇಳಿ ಅದನ್ನ ಪರೀಕ್ಷೆ ಮಾಡೋಕೆ, ಕಲಿಯೋಕೆ ಭೂಮಿಯ ಕಟ್ಟಕಡೆಯಿಂದ ಬರ್ತಾಳೆ. ಅಂದ್ರೆ ಅಷ್ಟು ದೂರದಿಂದ. ಆ ಕಾಲದಲ್ಲಿ ಪ್ರಯಾಣ ಎಷ್ಟು ಕಷ್ಟ ಇರ್ತಿತ್ತು ಅಲ್ವಾ? ಹೌದು, ಎಷ್ಟು ಕಷ್ಟ, ಎಷ್ಟು ಖರ್ಚು. ಆದ್ರೆ ಅವಳಲ್ಲಿ ಸತ್ಯ ತಿಳಿಬೇಕು, ಜ್ಞಾನ ಪಡಿಬೇಕನ್ನೋ ಒಂದು ಪ್ರಾಮಾಣಿಕವಾದ ಹಂಬಲ ಇತ್ತು. ಅದಕ್ಕೆ ಅವಳು ಅಷ್ಟು ಶ್ರಮಪಟ್ಟು ಬರ್ತಾಳೆ. ಆದ್ರೆ ಯೇಸು ಇಲ್ಲಿ ತಮ್ಮನ್ನ ಸೊಲೊಮೋನನಿಗೆ ಹೋಲಿಸ್ಕೊಂಡು ಅದಕ್ಕಿಂತ ಮೇಲಾದವನು ಈಗೋ ಇಲ್ಲಿದಾನೆ ಅಂತಾರಲ್ಲ, ಇದರ ಅರ್ಥ ಏನು? ಇದರ ಪರಿಣಾಮ ಬಹಳ ದೊಡ್ಡದು. ಸೊಲೊಮೋನ ಎಷ್ಟೇ ಜ್ಞಾನಿಯಾಗಿದ್ರೂ ಅವನು ದೇವರ ವರ ಪಡ್ಕೊಂಡ ಒಬ್ಬ ಮನುಷ್ಯ ಅಷ್ಟೇ. ಆದರೆ ಯೇಸು ಅವರೇ ದೇವರ ಜ್ಞಾನದ ಸ್ವರೂಪ. ದೇವರ ಮಗನಾಗಿ ಅವರ ಮಧ್ಯೆ ಇದ್ರು. ಹೌದು. ಈಗ ಹೋಲಿಕೆ ನೋಡಿ. ದಕ್ಷಿಣದ ರಾಣಿ ಬರೀ ಮನುಷ್ಯನ ಜ್ಞಾನಕ್ಕೋಸ್ಕರ ಅಷ್ಟು ದೂರ, ಅಷ್ಟು ಕಷ್ಟಪಟ್ಟು ಬಂದ್ರು. ಆದರೆ ಯೇಸುವಿನ ಕಾಲದ ಜನ ದೇವರ ಜ್ಞಾನವೇ, ದೇವರೇ ತಮ್ಮತ್ರ ಬಂದಾಗ, ತಮ್ಮ ಜೊತೆ ಇದ್ದಾಗ, ಮಾತಾಡಿದ್ದಾಗ ಅದನ್ನ ಗುರ್ತಿಸ್ಲಿಲ್ಲ. ಆ ಜ್ಞಾನಕ್ಕೆ ಬೆಲೆ ಕೊಡ್ಲಿಲ್ಲ. ಬದಲಿಗೆ ಸಂಕೇತ ಕೇಳಿದ್ರು, ತಿರಸ್ಕರಿಸಿದ್ರು. ಹೌದು. ಅದಕ್ಕೆ ಯೇಸು ಹೇಳ್ತಾರೆ, ತೀರ್ಪಿನ ದಿನ ಬಂದಾಗ ಆ ರಾಣಿಯ ಹುಡುಕಾಟದ ಉತ್ಸಾಹವೇ ಈ ಜನರ ಉದಾಸೀನತೆಯನ್ನ, ಅವರ ತಪ್ಪನ್ನ ಬಯಲು ಮಾಡುತ್ತೆ, ಅವರನ್ನ ಖಂಡಿಸುತ್ತೆ ಅಂತ. ಇದು ನಿಜಕ್ಕೂ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇನ್ನು 2ನೇ ಉದಾಹರಣೆ, ನಿನವೆ ಪಟ್ಟಣದವರು. ವಚನ 32. ಅವರ ಕಥೆ ಹೇಗೆ ಇವರಿಗೆ ಸವಾಲಾಗತ್ತೆ? ನಿನವೆ ಪಟ್ಟಣ ಅಂದ್ರೆ ಅಶ್ಶೂರ ಸಾಮ್ರಾಜ್ಯದ ರಾಜಧಾನಿ. ಇಸ್ರಾಯೇಲಿಯರಿಗೆ ಅವರು ಪರಕೀಯರು, ಶತ್ರುಗಳು, ಮಹಾಪಾಪಿಗಳು. ಯೋನನ ಪುಸ್ತಕದಲ್ಲಿಯೇ ಅವರ ಕೆಟ್ಟತನದ ಬಗ್ಗೆ ಹೇಳಿದೆ. ಹೌದು. ದೇಶ ಸಾರ್ದಾಗ ಏನಾಯ್ತು? ಅವರು ಪಶ್ಚಾತ್ತಾಪ ಪಟ್ರು ಅಲ್ವಾ? ಹೌದು. ಇಡೀ ಪಟ್ಟಣ, ರಾಜನಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಎಲ್ರೂ ತಕ್ಷಣ ಪಶ್ಚಾತ್ತಾಪ ಪಟ್ರು. ದೇವರನ್ನ ನಂಬಿದ್ರು, ಉಪವಾಸ ಮಾಡಿದ್ರು, ಗೋಣಿತಟ್ಟು ಉಟ್ಕೊಂಡು ಬೂದಿಯಲ್ಲಿ ಕೂತು ತಮ್ಮ ಪಾಪಕ್ಕಾಗಿ ದುಃಖಿಸಿದ್ರು, ಕೆಟ್ಟ ದಾರಿ ಬಿಟ್ರು. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಅವರು ಯೋನನ ಹತ್ರ ಒಂದೇ ಒಂದು ಅದ್ಭುತ ಕೇಳಲಿಲ್ಲ, ಯಾವ ಸಂಕೇತನೂ ಕೇಳಲಿಲ್ಲ. ಓ ಹೌದು ಹೌದು. ಬರೀ ಆ ಎಚ್ಚರಿಕೆಯ ಮಾತನ್ನ ನಂಬಿ ಅದಕ್ಕೆ ಸ್ಪಂದಿಸಿದ್ರು. ಮತ್ತೆ ಯೇಸು ಇಲ್ಲೂ ಹೋಲಿಕೆ ತರ್ತಾರೆ. ಯೋನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ. ಆದ್ರೆ ನಿನೆವೆಯವರು ಪಶ್ಚಾತ್ತಾಪ ಪಟ್ರು, ಯೋನನಿಗೆ ಅದು ಇಷ್ಟ ಆಗಿರ್ಲಿಲ್ಲಲ್ವಾ? ಆ ವ್ಯತ್ಯಾಸ ಕೂಡ ಇಲ್ಲಿ ಮುಖ್ಯನಾ? ಹೌದು. ಅದು ಯೇಸುವಿನ ವಾದವನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಯೋನನಿಗೆ ಬೇರೆ ಜನರಿಗೆ ಒಳ್ಳೇದಾಗೋದು ಇಷ್ಟ ಇರಲಿಲ್ಲ. ಅವನ ಸಂದೇಶ ಮುಖ್ಯವಾಗಿ ತೀರ್ಪಿನ ಎಚ್ಚರಿಕೆ. ಆದರೆ ಯೇಸು ದೇವರ ಮಗ, ಪ್ರೀತಿ, ಕರುಣೆಯ ಮೂರ್ತಿ. ಅವರ ಸಂದೇಶ ಬರೀ ತೀರ್ಪಲ್ಲ, ಅದು ಕ್ಷಮೆ, ಕೃಪೆ, ರಕ್ಷಣೆ, ಆಹ್ವಾನ ಕೂಡ ಆಗಿತ್ತು.
ಯೇಸು ಯೋನನಿಗಿಂತ ಎಷ್ಟೋ ಶ್ರೇಷ್ಠರು, ಅವರ ಮಾತುಗಳು ಹೆಚ್ಚು ಆಳವಾದವು, ಅವರ ಅಧಿಕಾರ ಸ್ಪಷ್ಟವಾಗಿತ್ತು, ಅವರ ಪ್ರೀತಿ ಅಪಾರವಾಗಿತ್ತು. ಆದರೂ ನಿನೆವೆಯ ಜನ ಯೋನನ ಆ ಸಿಂಪಲ್ ತೀರ್ಪಿನ ಮಾತಿಗೆ ಪಶ್ಚಾತ್ತಾಪಪಟ್ರು. ಆದರೆ ಯೇಸುವಿನ ಶ್ರೇಷ್ಠ ಬೋಧನೆ, ಅವರನ್ನೇ ಕಣ್ಣಾರೆ ಕಂಡ ಈ ದೇವರ ಆಯ್ದ ಜನ ಅಂದ್ಕೊಂಡವರು ಪಶ್ಚಾತ್ತಾಪ ಪಡ್ಲಿಲ್ಲ. ಹೃದಯ ಕಠಿಣ ಮಾಡಿಕೊಂಡ್ರು, ಸಂಕೇತ ಕೇಳ್ತಾ ಇದ್ರು. ಅದಕ್ಕೆ ತೀರ್ಪಿನ ದಿನದಲ್ಲಿ ನಿನವೆ ಪಟ್ಟಣದವರ ಪಶ್ಚಾತ್ತಾಪವೇ ಈ ಪೀಳಿಗೆಯ ಕಠಿಣ ಹೃದಯವನ್ನ ಖಂಡಿಸುತ್ತೆ ಅಂತ ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದ್ರೆ ಕಡಿಮೆ ಅವಕಾಶ ಇದ್ದವರು, ಅನ್ಯರು ಅಂದ್ಕೊಂಡವರೇ ದೇವರ ಮಾತಿಗೆ ಬೇಗ ಸ್ಪಂದಿಸಿದ್ರು. ಆದ್ರೆ ದೇವರ ಜೊತೆ ವಿಶೇಷ ಸಂಬಂಧ ಇದೆ ಅಂದ್ಕೊಂಡವರು, ದೇವರ ಮಗನೇ ತಮ್ಮ ಜೊತೆ ಇದ್ರೂ ತಿರಸ್ಕರಿಸಿದ್ರು. ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಈ ಎಲ್ಲ ಮಾತುಗಳ, ಹೋಲಿಕೆಗಳ ಒಟ್ಟು ಅರ್ಥ ಏನು? ಮುಖ್ಯ ಸಂದೇಶ ಏನು ಇಲ್ಲಿ? ಇದರ ಮೂಲ ಸಂದೇಶ ತುಂಬಾ ಸ್ಪಷ್ಟವಾಗಿದೆ ಮತ್ತೆ ಪವರ್ಫುಲ್ ಆಗಿದೆ. ದೇವರು ಮನುಷ್ಯರಿಗೆ, ವಿಶೇಷವಾಗಿ ಯೇಸುಕ್ರಿಸ್ತರ ಮೂಲಕ ಅವರ ಜೀವನ, ಸಬ್ಸ್ಕ್ರೈಬ್ ಮಾಡಿ, ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಸಾಕಷ್ಟು ಬೆಳಕನ್ನು ಕೊಟ್ಟಿದ್ದಾನೆ. ಇದನ್ನ ಒಪ್ಕೊಳ್ಳೋಕೆ, ನಂಬೋಕ್ ಬೇಕಾದ ಎಲ್ಲ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಸ್ಪಷ್ಟವಾದ ಸಾಕ್ಷಿ ಇದ್ದ ಮೇಲೂ ಇನ್ನೂ ಜಾಸ್ತಿ ನಮ್ಮ ಕಂಡೀಷನ್ಗೆ ತಕ್ಕ ಹಾಗೆ ಅದ್ಭುತವಾದ ಸಂಕೇತ ಕೇಳ್ತೀವಿ ಅಂದ್ರೆ ಅದು ಅಪನಂಬಿಕೆಯ ಲಕ್ಷಣ. ಅದು ದೇವರನ್ನೇ ತಿರಸ್ಕರಿಸಿದ ಹಾಗೆ. ಯೇಸುವಿನ ಪುನರುತ್ಥಾನ ಅನ್ನೋ ಆ ದೊಡ್ಡ ಸಂಕೇತವೇ ನಮ್ಮ ನಂಬಿಕೆಗೆ ಮುಖ್ಯ ಆಧಾರ ಆಗಿರಬೇಕು, ಬೇರೆ ಯಾವ ಸಣ್ಣ ಪುಟ್ಟ ಅದ್ಭುತಗಳಲ್ಲ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಮಾತುಗಳು ಬರೀ ಆ ಕಾಲದ ಯಹೂದ್ಯನಿಗಷ್ಟೇ ಅಲ್ಲ, ಇವು ಇವತ್ತಿಗೂ ಅಷ್ಟೇ, ನಮಗೂ ಅಷ್ಟೇ ಮುಖ್ಯ. ಹೌದು, ಅದು ನಿಜಕ್ಕೂ ಮುಖ್ಯವಾದ ಪಾಯಿಂಟ್. ನಮ್ಮ ಕಾಲದಲ್ಲೂ ನಾವು ಸಂಕೇತಗಳನ್ನ ಹುಡುಕ್ತಿರ್ಬೋದಲ್ವೇ? ಬೇರೆ ಬೇರೆ ತರಹದ ಸಂಕೇತಗಳು ಇರಬಹುದು. ಸೈಂಟಿಫಿಕ್ ಪ್ರೂಫ್, ಲಾಜಿಕಲ್ ಆರ್ಗ್ಯುಮೆಂಟ್, ಏನೋ ಒಂಥರ ಇಮೋಷನಲ್ ಫೀಲಿಂಗ್, ಸಮಾಜದಲ್ಲಿ ಒಪ್ಪಿಗೆ, ಅಥವಾ ನಮ್ಮ ಸ್ವಂತ ಯಶಸ್ಸು. ಹೌದು. ನಮ್ಮ ನಂಬಿಕೆ ನಿಜವಾಗ್ಲೂ ಕ್ರಿಸ್ತನ ಪುನರುತ್ಥಾನದ ಸತ್ಯದ ಮೇಲೆ, ಸುವಾರ್ತೆಯಲ್ಲಿರೋ ಅವರ ಮಾತುಗಳ ಮೇಲೆ ನಿಂತಿದೆಯಾ, ಅಥವಾ ಇಂಥ ಹೊರಗಿನ ವಿಷಯಗಳ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ನಾವು ನಮ್ಮನ್ನೇ ಕೇಳ್ಕೋಬೇಕು. ಖಂಡಿತವಾಗ್ಲು. ಆ ದಕ್ಷಿಣದ ರಾಣಿಯ ಹಾಗೆ ಸತ್ಯಕ್ಕಾಗಿ ಹಂಬಲ್ಸೋದು, ಹುಡುಕೋದು, ಕಷ್ಟಪಡೋದು, ಮತ್ತೆ ನಿನೆಮೆಯವರ ಹಾಗೆ ದೇವರ ಮಾತು ಕೇಳಿದ್ದಾಗ ತಕ್ಷಣ ಅದಕ್ಕೆ ಸ್ಪಂದಿಸೋದು, ಪಶ್ಚಾತ್ತಾಪ ಪಡೋದು, ನಮ್ಮ ಜೀವನ ಸರಿ ಮಾಡ್ಕೊಳ್ಳೋಕೆ ರೆಡಿ ಇರೋದು, ಇವು ಇವತ್ತಿಗೂ ಬೇಕಾದ ಗುಣಗಳು. ಯಾಕೆಂದ್ರೆ ಯೇಸು ಹೇಳಿದ ಹಾಗೆ ಸೊಲೊಮೋನಿಗಿಂತ ಶ್ರೇಷ್ಠನಾದ, ಯೋನನಿಗಿಂತ ಶ್ರೇಷ್ಠನಾದ ಕ್ರಿಸ್ತನು ಮತ್ತೆ ಅವರ ಸಂದೇಶ ನಮ್ಮುಂದೆಯೂ ಇದೆ. ಬೈಬಲ್ ಮೂಲಕ, ಸಭೆ ಮೂಲಕ, ಪವಿತ್ರಾತ್ಮರ ಮೂಲಕ. ನಮ್ಮ ರೆಸ್ಪಾನ್ಸ್ ಹೇಗಿದೆ ಅನ್ನೋದು ಮುಖ್ಯ ಪ್ರಶ್ನೆ. ಇದು ನಮ್ಮ ನಂಬಿಕೆಯ ಆಳವನ್ನೇ ಪ್ರಶ್ನಿಸುವಂತಿದೆ. ನಮ್ಮ ಸ್ಪಿರಿಚುವಲ್ ಲೈಫು ಸುಮ್ಮನೆ ಒಂದು ಅಭ್ಯಾಸನ, ಅಥವಾ ಕ್ರಿಸ್ತರ ಮೇಲೆ ಒಂದು ಜೀವಂತ ನಂಬಿಕೆನಾ? ಹೌದು. ಈ ಭಾಗ ಬರೀ ತಿಳಿದುಕೊಳ್ಳೋದಿಕ್ಕೆ ಮಾತ್ರ ಅಲ್ಲ, ಇದು ನಮ್ಮನ್ನ ಬದಲಾವಣೆಗೆ ಕರೆಯುತ್ತೆ. ನಮಗಿಂತ ಶ್ರೇಷ್ಠನಾದವನು ಇಲ್ಲಿದ್ದಾನೆ ಅನ್ನೋ ಅರಿವು ನಮ್ಮ ಜೀವನದ ಪ್ರಿಯಾರಿಟಿಗಳನ್ನು ಬದಲಾಯಿಸಬೇಕು. ನಮ್ಮ ಸಮಯ, ನಮ್ಮ ಹಣಕಾಸು ಎಲ್ಲವನ್ನೂ ಅದು ಪ್ರಭಾವಿಸಬೇಕು. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಲೂಕ 11:29-32 ವಚನಗಳ ಗಂಭೀರ ಅರ್ಥವನ್ನ ನೋಡಿದ್ಲಿ. ಕೆಟ್ಟ ಪೀಳಿಗೆ ಅಂದ್ರೆ ಏನು, ಸಂಕೇತ ಕೇಳೋದ್ರಲ್ಲಿರೋ ಸಮಸ್ಯೆ, ಯೋನನ ಸಂಕೇತ ಅಂದ್ರೆ ಮುಖ್ಯವಾಗಿ ಯೇಸುವಿನ ಪುನರುತ್ಥಾನ ಅನ್ನೋದು, ಮತ್ತೆ ದಕ್ಷಿಣದ ರಾಣಿ ನಿನೆವೆಯವರ ಉದಾಹರಣೆ ಮೂಲಕ ಪಶ್ಚಾತ್ತಾಪದ ಮಹತ್ವವನ್ನ ಅರ್ಥ ಮಾಡ್ಕೊಂಡ್ವಿ. ಹೌದು, ಈ ಮಾತುಗಳು ನಮ್ಮ ನಂಬಿಕೆಯ ಅಡಿಪಾಯವನ್ನ, ನಾವು ದೇವರಿಗೆ ಹೇಗೆ ಸ್ಪಂದಿಸ್ತೀವಿ ಅನ್ನೋದನ್ನ ಗಂಭೀರವಾಗಿ ಯೋಚನೆ ಮಾಡೋಕೆ ಹಚ್ಚುತ್ತೆ. ಈ ಚರ್ಚೆ ಮುಗಿಸೋ ಮೊದಲು ಕೇಳುಗರು ಸ್ವಲ್ಪ ಯೋಚಿಸೋಕೆ ಒಂದು ಪ್ರಶ್ನೆ. ನಮ್ಮ ಈ ಕಾಲದಲ್ಲಿ, ಈ ಇನ್ಫಾರ್ಮೇಷನ್ ಯುಗದಲ್ಲಿ ನಾವು ಸತ್ಯವನ್ನ ತಿಳಿಯೋಕೆ ಅಥವಾ ನಮ್ಮ ನಂಬಿಕೆಯನ್ನ ಖಚಿತಪಡಿಸ್ಕೊಳ್ಳೋಕೆ ಯಾವ ತರಹದ ಸಂಕೇತಗಳನ್ನ ಹುಡುಕ್ತಾ ಇದ್ದೀವಿ? ನಮ್ಮ ನಂಬಿಕೆ ನಿಜವಾಗ್ಲೂ ಕ್ರಿಸ್ತರ ಮೇಲೆ, ಅವರ ಪುನರುತ್ಥಾನದ ಮೇಲೆ ನಿಂತಿದೆಯಾ, ಅಥವಾ ನಮಗೆ ಬೇಕಾದ ಹಾಗೆ ಬೇರೆ ಯಾವುದೋ ಹೊರಗಿನ ವಿಷಯಗಳ ಮೇಲೆ, ಅನುಭವಗಳ ಮೇಲೆ ಅವಲಂಬಿತವಾಗಿದೆಯಾ? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸೋಣ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಚಿಂತನೆಗಳು ಮುಂದುವರಿಯಲಿ. ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.